Hello friends, welcome back to my YouTube channel. I hope you all are doing well. So ಇವತ್ತಿನ ವಿಡಿಯೋ ಒಳಗ ನಾವು KPSC KS ಪ್ರಿಲಿಮಿನರಿ ಎಕ್ಸಾಮ್ ಆಗಸ್ಟ್ ಒಳಗ ಇರೋದ್ರಿಂದ ಬಹಳ ಕಡಿಮೆ ಟೈಮ್ ಐತಿ. ಈ ಕಡಿಮೆ ಟೈಮ್ ಒಳಗ ಹೆಂಗ 1 ಇಯರ್ದ ಅಂದ್ರೆ 12 ತಿಂಗಳ ಕರೆಂಟ್ ಅಫೇರ್ಸ್ ನ ಹೆಂಗ ಕಂಪ್ಲೀಟ್ ಮಾಡಿ ಅದನ್ನ ರಿವಿಷನ್ ಹೆಂಗ್ ಮಾಡ್ಕೊಳ್ಳೋದು, ಜಾಸ್ತಿ ಒಂದು ಪೋರ್ಷನ್ ನ ಮಿನಿಮಮ್ ಟೈಮ್ ಒಳಗ ಹೆಂಗ್ ಕವರ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡತ್ತೇವಿ. ಸೊ ವಿನಂತಿ ಏನಂತಂದ್ರೆ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದ ಸಿಲೆಬಸ್ ನೀವು ತೆಗೆದು ನೋಡ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಾರ. ಕಂಪೇರ್ ಟು ಅದರ್ ಎಕ್ಸಾಮಿನೇಷನ್ KS ಎಕ್ಸಾಮ್ ಒಳಗ ಕರೆಂಟ್ ಅಫೇರ್ಸ್ ಒಂದು ವೇಟೇಜ್ ಜಾಸ್ತಿ ಐತಿ. ಪೇಪರ್ 1 ಒಳಗ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾವು, ನ್ಯಾಷನಲ್ ಇಂಟರ್ನ್ಯಾಷನಲ್ 40 ಕ್ವಶನ್. ಇಟ್ ಮೀನ್ಸ್ 40 into 2 80 ಮಾರ್ಕ್ಸ್. ಅಂಡ್ ಪೇಪರ್ 2 ಒಳಗ 40 ಕ್ವಶನ್ ಬರ್ತಾವು ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಸೊ 80 ಮಾರ್ಕ್ಸ್. ಟೋಟಲಿ 400 ಅಂಕದೊಳಗ 160 ಮಾರ್ಕ್ಸ್ ನಿಮಗ ಕರೆಂಟ್ ಅಫೇರ್ಸ್ ಇಂದನೇ ಸಿಗತೈತೆ ಅಂದಾಗ ಕರೆಂಟ್ ಅಫೇರ್ಸ್ ನ ಯಾವ್ದೇ ಕಾರಣಕ್ಕೂ ಇಗ್ನೋರ್ ಮಾಡಕ್ ಆಗಂಗಿಲ್ಲ. ಇನ್ ಕೇಸ್ ಕರೆಂಟ್ ಅಫೇರ್ಸ್ ನೀವು ಇಗ್ನೋರ್ ಮಾಡ್ರಿ ಅಂತಂದ್ರೆ ಗೇಮ್ ಇಂದ ನೀವು ಹೊರಗಿದ್ರೇನ ಅಂತ ತಿಳ್ಕೊಂಡ್ಬಿಡ್ರಿ. ಪಕ್ಕಾ ಗೇಮ್ ಇಂದ ಹೊರಗೆ ಬಿದ್ದಂಗನ ನೀವು. ಕರೆಂಟ್ ಅಫೇರ್ಸ್ ಏನಾರ ತೀರಾ ನೆಗ್ಲೆಕ್ಟ್ ಮಾಡಿದ್ರಿ, ಏನೂ ಟಚ್ ಮಾಡ್ಲಿಲ್ಲ ಅಂದ್ರ ಸೊ ಕರೆಂಟ್ ಅಫೇರ್ಸ್ ಮಸ್ಟ್ ಅಂಡ್ ಶುಡ್ ಕವರ್ ಮಾಡ್ಲಿಕ್ಕೆ ಬೇಕು. ಅಂಡ್ ಬರೇ ಓದ್ತೇನಿ ಅಂದ ತಕ್ಷಣ ಯೂಸ್ ಇಲ್ಲ, ಅದ್ರ ರಿವಿಷನ್ ಮಾಡ್ಲಿಲ್ಲ ಅಂದ್ರ. ಹಿಂಗಾಗಿ ನಾವು ಕಡಿಮೆ ಅವಧಿ ಒಳಗೆ ಹೆಂಗಂಗಂದ್ರ ಕವರ್ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕಂತಂದ್ರ ಒಂದು ಮಂತ್ಲಿ ಕಂಪೈಲೇಷನ್ ಯಾವ್ದಾದ್ರು ನೀವು ಒಂದು PDF ತಗೊಳ್ರಿ, PDF ಡೌನ್ಲೋಡ್ ಮಾಡ್ರಿ, ಇಲ್ಲ ಬುಕ್ ಸ್ಟಾಲ್ ಹೋಗಸ 12 ತಿಂಗಳದೊಂದು ಮ್ಯಾಗ್ಝಿನ್ಗಳು ಏನೇನು ಇರ್ತಾವಲ್ಲ ಮ್ಯಾಗ್ಝಿನ್ 12 ತಿಂಗಳು ತಗೊಂಡು ಬರ್ರಿ. ಸೊ ಈಗ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಐತ್ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಯಾವ ಪರ್ಟಿಕ್ಯುಲರ್ ಮ್ಯಾಗ್ಝಿನ್ ನಾವು ರೀಡ್ ಮಾಡಬೇಕು ಅನ್ನೋ ಒಂದು ಕ್ವಶನ್ ಆಗೇನ ರೈಸ್ ಆಗ್ತೈತಿ. ಆಲ್ರೆಡಿ ನೀವ್ ಯಾರ ವಿದ್ಯಾರ್ಥಿಗಳ ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಮ್ಯಾಗ್ಝಿನ್ ನ ಫಾಲೋ ಮಾಡತ್ತೀರಿ, ರೀಡ್ ಮಾಡ್ಕೊಂತ ಬಂದಿರಿ ಅಂತಂದ್ರೆ ವೆಲ್ ಅಂಡ್ ಗುಡ್, ನೀವು ಅದನ್ನ ಕಂಟಿನ್ಯೂ ಮಾಡ್ರಿ. ಇನ್ನು ಒಂದಷ್ಟು ವಿದ್ಯಾರ್ಥಿಗಳು ಹೆಂಗಿರ್ತಾರಂದ್ರೆ ಏನು ಟಚ್ ಮಾಡಿರಂಗಿಲ್ಲ, ಯಾವುದೇ ರೀತಿ ಕರೆಂಟ್ ಅಫೇರ್ಸ್ ನ ಅವ್ರು ಗೋತ್ರೂನ ಮಾಡಿರಂಗಿಲ್ಲ, ಅವ್ರ ಕಡೆ ಯಾವ PDF ಇರಂಗಿಲ್ಲ ಅಥವಾ ಯಾವ ಪುಸ್ತಕಗಳು ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಇರಂಗಿಲ್ಲ. ಅಂತ ವಿದ್ಯಾರ್ಥಿಗಳು ನೀವು ಅರಿವು ಒಂದು ಮ್ಯಾಗ್ಝಿನ್ ಏನೈತ್ಲಾ ಅದನ್ನ ಪರ್ಚೇಸ್ ಮಾಡ್ಕೋಬಹುದು. ನೀವು ಆನ್ಲೈನ್ ತಗೊಂಡ್ರಿ ಅಂದ್ರ 29, 30, 40 ರೂಪಾಯಿಗೆಲ್ಲ ಅದು ಅವೈಲೇಬಲ್ ಐತಿ ಈ ಮ್ಯಾಗ್ಝಿನ್. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ ಸ್ಟಡಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ನಿಯರ್ ಬೈ ಬುಕ್ ಸ್ಟಾಲ್ ಒಳಗನು ಅರಿವು ಮ್ಯಾಗ್ಝಿನ್ ಅವೈಲೇಬಲ್ ಐತಿ 70 ರೂಪೀಸ್ 60 ರೂಪೀಸ್ ಈ ತರ. ಸೊ 1000-1200 ರೂಪೀಸ್ ನೀವು ಇನ್ವೆಸ್ಟ್ ಮಾಡ್ರಿ ಅಂದ್ರೆ 1 ಇಯರ್ ಕರೆಂಟ್ ಅಫೇರ್ಸ್ ನಿಮಗ ಸಿಗ್ತದ. ಸೊ ನೀವು ಅದನ್ನ PDF ತಗೊಳ್ರಿ ಅಥವಾ ಫೋನ್ ಒಳಗಾರ ಓದ್ರಿ ಅಥವಾ ಲ್ಯಾಪ್ಟಾಪ್ ಒಳಗಾರ ಸ್ಟಡಿ ಮಾಡ್ರಿ ಅಥವಾ ಬುಕ್ಲೆಟ್ಸ್ ನ ತಗೊಂಡ್ ಬಂದ್ ಕಳ್ಸದ್ರು ಓದ್ರಿ, ಪ್ರಿಂಟರ ತಗೊಳ್ರಿ. ಒಟ್ಟು 12 ತಿಂಗಳ ಕರೆಂಟ್ ಅಫೇರ್ಸ್ ನಿಮ್ ಮುಂದೆ ಇರಬೇಕು. ಇದು ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಆಲ್ರೆಡಿ ಯಾರು ನೀವು ಓದ್ಕೊಂತ ಬಂದಿರಿಲ್ಲ ಅಂತ ವಿದ್ಯಾರ್ಥಿಗಳು ನೀವು ಜಸ್ಟ್ ರಿವಿಷನ್ ಮಾಡ್ಕೊಂತ ಹೋಗ್ರಿ, ದಟ್ಸ್ ಇನಫ್. ಬಟ್ ಉಳಿದಿರುವಂತ ಕಡಿಮೆ ಅವಧಿಯೊಳಗ 50 ದಿನ, ಆಕ್ಚುಲಿ 50 ದಿನನೂ ಇಲ್ಲಿಗ ದಿನಗಳು ಕಳ್ಕೊಂತ ಹೊಂಟ್ಬಿಟ್ಟಾವೀಗ. ಸೊ ರಿಮೈನಿಂಗ್ ಉಳ್ದಂತ ದಿನದೊಳಗ ನೀವು ಕರೆಂಟ್ ಅಫೇರ್ಸ್ ನ ಜೊತೆಗೆ ಅದರ್ ಏನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅದಾವಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗ್ಬೇಕಾಗ್ತೈತಿ. ಇಂಥ ಟೈಮ್ ಒಳಗೆ ನೀವ್ ಏನ್ ಮಾಡ್ಬೇಕಂದ್ರೆ ಒನ್ ಮ್ಯಾಗ್ಝಿನ್ ಎಷ್ಟು ಪೇಜಸ್ ಇರ್ತಾವಂದ್ರೆ ಆಲ್ಮೋಸ್ಟ್ 100, 120, 30 ಇಷ್ಟ ಇರ್ತಾವ. ಸೊ ನೀವು ಅದಕ್ಕೊಂದು ಸ್ಟ್ರಾಟಜಿನ ಇಂಪ್ಲೈ ಮಾಡ್ಕೋಬೇಕು. ಏನಂದ್ರ ಒಂದ್ ಮ್ಯಾಗ್ಝಿನ್ ಕಂಪ್ಲೀಟ್ ಮಾಡ್ಲಿಕ್ಕೆ ನೀವು ಜಸ್ಟ್ 2 days ಅಥವಾ ಮ್ಯಾಕ್ಸ್ 3 days, ಇದಕ್ಕಿಂತ ಹೆಚ್ಚು ಯಾವ್ದೇ ಕಾರಣಕ್ಕೂ ಟೈಮ್ ನ ಹಾಕ್ಬಾರ್ದು. ಇದು ಟೈಮ್ ಹಿಂಗೈತ್ಲಾ ಡೂ ಆರ್ ಡೈ ಸಿಚುವೇಶನ್, ಹಾರ್ಡ್ ವರ್ಕ್ ಅನ್ನ ನಿಮಗೆ ಇಲ್ಲಿ ಒಂದು ಸಕ್ಸಸ್ ನ ತಂದು ಕೊಡೋದು, ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಹೆಲ್ಪ್ ಆಗೋದು. ಸೊ ನೀವು ಎನಿ ಕಂಡೀಷನ್ ಹಾರ್ಡ್ ವರ್ಕ್ ಮಾಡಬೇಕ. 2 ಅಥವಾ 3 ದಿನದೊಳಗೆ ನಿಮ್ಮ 1 ಮಂತ್ಲಿ ಕಂಪೈಲೇಷನ್ ಮುಗಿಬೇಕು. ಅಂಡ್ ಮುಗಿಲಿಕ್ಕ ಬೇಕ. ಸೊ ಮುಗಿಸ್ತೀರಿ ಅನ್ಕೋರಿ. ಸೊ 2 days ಸಪೋಸ್ ನೀವು ಏನಾರ 1 ಮ್ಯಾಗ್ಝಿನ್ ಮುಗಿಸಿರಿ ಅಂತಂದ್ರ 12 ತಿಂಗಳ ಮ್ಯಾಗ್ಝಿನ್ ಕವರ್ ಮಾಡ್ಲಿಕ್ಕೆ ನಿಮಗೆ 24 ದಿನ ಬೇಕು. ಸೊ ಒಂದು ಜುಲೈ 25, 26 ನಿಮ್ದು ಕರೆಂಟ್ ಅಫೇರ್ಸ್ ಮುಗಿತದ ಅನ್ಕೊಳ್ರಿ. ಸೊ ಉಳಿದಿರೋ 50 ದಿನದೊಳಗ ನೀವು 25 ದಿನ ಬರೀ ಕರೆಂಟ್ ಅಫೇರ್ಸ್ ಹಾಕಿರ, ಇನ್ 25 ದಿನದೊಳಗ ಪೂರ್ತಿ ರಿಮೈನಿಂಗ್ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಸೊ ಅಂತ ಟೈಮ್ ಒಳಗೆ ಏನ್ ಮಾಡ್ಬೇಕು ನೀವ್ ಅಂತಂದ್ರ, ಏನು ನೀವು 2 days ಒಳಗ 3 days ಒಳಗ ಕರೆಂಟ್ ಅಫೇರ್ಸ್ ಮುಗಿಸ್ತಿರ್ತಿರಲ್ಲ ಒಂದು ಮ್ಯಾಗ್ಝಿನ್, ಅದ್ರ ಜೊತೆ ನೀವು ಒಂದೊಂದು ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ಕೊಂತ ಹೋಗ್ಬೇಕು. ಇವತ್ತೀಗ
ಫಸ್ಟ್ 8 ಡೇಸ್ ಒಳಗ ನೀವು 4 ಮ್ಯಾಗಝಿನ್ ಮುಗಿಸ್ತಾರೆ ಅಂದ್ರೆ ಆ ಟೈಮ್ ಒಳಗೆ ಒಂದು ಪಾಲಿಟಿನೂ ನೀವು ಕವರ್ ಮಾಡ್ಕೋಬೇಕು. ಈ ತರ ಸಬ್ಜೆಕ್ಟ್ ಮತ್ತು ಕರೆಂಟ್ ಅಫೇರ್ಸ್ ನ ಸೈಮಲ್ಟೇನಿಯಸ್ಲಿ ಆಗಿ ನೀವು ಕವರ್ ಮಾಡ್ಕೊಂತ ಹೋದ್ರೆ ಅಷ್ಟೇ ನಿಮ್ದು ಎಂಟೈರ್ ಸಿಲೆಬಸ್ ಕವರ್ ಆಗ್ತೈತಿ. ಇಲ್ಲಾಂದ್ರೆ ಕರೆಂಟ್ ಅಫೇರ್ಸ್ ಮಾಡೋ ಗದ್ದಲೊಳಗ ಹಿಸ್ಟ್ರಿ ಕವರ್ ಆಗಂಗಿಲ್ಲ ಅಂಡ್ ಪಾಲಿಟಿ ಮಾಡೋ ಗದ್ದಲದೊಳಗ ರಿವಿಷನ್ ಆಗಂಗಿಲ್ಲ. ಈ ತರ ಆಗಬಾರ್ದಂತಂದ್ರೆ ಒಂದು ಪರ್ಟಿಕ್ಯುಲರ್ ಆದಂತ ಸ್ಟ್ರಾಟಜಿ ಇರ್ಬೇಕು ನಿಮ್ ಕಡೆ. ಸೊ ಪೂರ್ತಿ ಇಲ್ಲಿ ನಿಮಗ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಹಾರ್ಡ್ ವರ್ಕ್. ನೀವು ಎಷ್ಟು ಜಾಸ್ತಿ ಟೈಮ್ ಹಾಕ್ತಿರಲ್ಲ ಅಷ್ಟು ನಿಮಗ ಬೆನಿಫಿಟ್ ಸಿಗ್ತೈತಿ. ಸೊ 8 ರಿಂದ 10 ಅವರ್ ನೀವು ಮಿನಿಮಮ್ ಹೋದ್ರೆ, ಅದಕ್ಕಿಂತ ಹೆಚ್ಚೋದ್ರೆ ಇನ್ನ ಬೆಟರ್ ಅದ. ಸೊ ಒಂದು PDF ಒಂದು ಮಂತ್ಲಿ ಒಂದು ಮ್ಯಾಗಝಿನ್ ಕಂಪ್ಲೀಟ್ ಮಾಡ್ಲಿಕ್ಕೆ 2 ಡೇಸ್ ತಗೋತೀರಿ. ಇಟ್ ಮೀನ್ಸ್ 25 ಡೇಸ್ ಒಳಗ ನಿಮ್ ಕರೆಂಟ್ ಅಫೇರ್ಸ್ ಕವರ್ ಆಗ್ತೈತಿ. ಸಪೋಸ್ ಜುಲೈ ಮಂತ್ ಒಳಗ ಕವರ್ ಆಗ್ತದ, ಅವಾಗ ನೀವ್ ಏನ್ ಮಾಡ್ಬೇಕು, ಜುಲೈ 26 ಅಥವಾ 25 ಗೆ ನಿಮ್ ಕರೆಂಟ್ ಅಫೇರ್ಸ್ ಮುಗಿತಂದ್ರ ಒಂದು ದಿನದೊಳಗೆ ನೀವೇನ್ ಮಾಡ್ಬೇಕಂದ್ರ 12 ತಿಂಗಳದ ರಿವಿಷನ್ ತಗೋಬೇಕು. ನೀವೇನ್ ಮಂತ್ಲಿ ಕಂಪೈಲೇಷನ್ ಮುಗಿಸ್ತಿರ್ತಿರಲ್ಲ ಆ ಟೈಮ್ ಒಳಗ ತೀರಾ ಇಂಪಾರ್ಟೆಂಟ್ ಯಾವ್ಯಾವ ಅದಾವು, ಎಕ್ಸಾಮ್ ಒಂದ್ ವೇ ಒಳಗ ಯಾವ್ದು ಇಂಪಾರ್ಟೆಂಟ್ ಆಗಬಹುದು ಅನ್ನೋದನ್ನ ಹೈಲೈಟ್ ಅವಾಗನ ಮಾಡ್ಕೊಂತ ಹೋಗ್ರಿ. ಸೊ ಲಾಸ್ಟ್ 1 ಡೇ ಮ್ಯಾಕ್ಸಿಮಮ್ 2 ಡೇಸ್ ಟೈಮ್ ತಗೊಂಡ್ರೆ 12 ತಿಂಗಳದ ಒಂದು ಸಲ ರಿವಿಷನ್ ಮಾಡ್ರಿ. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್ ಸೈಡ್ ಎತ್ತಿಟ್ಕಸ ನೀವು ಏನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅದಾವಲ್ಲ ಅದನ್ನ ರೀಡ್ ಮಾಡ್ಕೊಂತ ಹೋಗ್ರಿ. ದೆನ್ ಅಗೇನ್ ಆಗಸ್ಟ್ ಮಂತ್ ಎಂಟ್ರಿ ಆದ ತಕ್ಷಣ ಬಿಫೋರ್ ಆಗಸ್ಟ್ 10 ಮತ್ತು ಒಂದು ದಿನ ನೀವು ಟೈಮ್ ಕರೆಂಟ್ ಅಫೇರ್ಸ್ ಹಾಕ್ರಿ. ಅಂಡ್ ಎಂಟೈರ್ 12 ಮಂತ್ಸ್ ಒಂದ ದಿನದೊಳಗೆ ನಿಮ್ದು ರಿವಿಷನ್ ಆಗ್ಬೇಕು. ಬಿಕಾಸ್ ರಿವಿಷನ್ ಇಟ್ ಮೀನ್ಸ್ ಓನ್ಲಿ ಹೈಲೈಟೆಡ್ ಪಾಯಿಂಟ್ಸ್ ನ ನೀವು ರಿವೈಸ್ ಮಾಡೋದಿರ್ತೈತಿ, ರೀಡ್ ಮಾಡೋದಿರ್ತದ. ಸೊ ಇಲ್ಲಿಗೆ 2 ರಿವಿಷನ್ ಮುಗಿತದ. ದೆನ್ ಕಮಿಂಗ್ ಟು ಥರ್ಡ್ ರಿವಿಷನ್, ಎಕ್ಸಾಮ್ ಏನಿರ್ತೈತಲ್ಲ ಅದ್ರ 2 ಡೇಸ್ 3 ಡೇಸ್ ಬಿಫೋರ್ ಒಂದು ದಿನ ಅಗೇನ್ ನೀವು 12 ತಿಂಗಳದ ಒಂದು ಕರೆಂಟ್ ಅಫೇರ್ಸ್ ದ ಒಂದು ಕ್ವಿಕ್ ರಿವಿಷನ್ ತಗೊಂಡ್ರಿ ಅಂತಂದ್ರ 3 ಸಲ ನಿಮ್ದೊಂದು ರಿವಿಷನ್. ರಿವಿಷನ್ ಬಾಳ ಇಂಪಾರ್ಟೆಂಟ್ ಆಕೈತಿ. ನೀವು ಬರೇ ಹಂಗನ ಒಂದ್ಸಲ ಪೂರ್ತಿ ಅಷ್ಟು ಮ್ಯಾಗಝಿನ್ ಚಂದಂಗೆ ಓದ್ ಇಟ್ರನು ನಿಮಗೆ ಎಕ್ಸಾಮ್ ಟೈಮ್ ಒಳಗ ಪಾಯಿಂಟ್ಸ್ ನೆನಪು ಬರಂಗಿಲ್ಲ. ಸೊ ಹಿಂಗಾಗಿ 2 ರಿಂದ 3 ಟೈಮ್ ಮಿನಿಮಮ್ ರಿವಿಷನ್ ಮಾಡೋ ಅವಶ್ಯಕತೆ ಐತಿ. ಹಿಂಗಾಗಿ ನೀವು ರಿವಿಷನ್ಕನು ಫಸ್ಟ್ ಫೋಕಸ್ ನ ಕೊಡಬೇಕ. ಸೊ ಫಸ್ಟ್ 25 ಡೇಸ್ ತಗೊಳ್ತೀರಿ, ಅದ್ರೊಳಗೆ ಅಷ್ಟು PDF ನ ಅಥವಾ ಮ್ಯಾಗಝಿನ್ಗಳನ್ನ ಕವರ್ ಮಾಡ್ತೀರಿ. ಆಫ್ಟರ್ ದಟ್ 1 ಡೇ ತಗೊಂಡ್ ಕಸ ಒಂದ್ಸಲ ರಿವೈಸ್ ಮಾಡ್ಕೋತೀರಿ. ನೆಕ್ಸ್ಟ್ ಮಂತ್ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಒಂದ್ಸಲ ರಿವಿಷನ್ ಮಾಡ್ತೀರಿ. ಬಿಫೋರ್ ಎಕ್ಸಾಮ್ ಏನ್ 2-3 ಡೇಸ್ ಇರ್ತೈತಲ್ಲ ಅವಾಗ ಒಂದು ದಿನ ರಿವಿಷನ್ ಮಾಡ್ತೀರಿ. ಸೊ ಅಲ್ಲಿಗೆ ನಿಮ್ಮ ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗ್ತದ. ಬಟ್ ಪ್ರಿಪ್ರೇಷನ್ ಯಾವಾಗೂ ಸೈಮಲ್ಟೇನಿಯಸ್ಲಿ ಆಗಿರ್ಲಿ. ಅಂದ್ರೆ ಜಸ್ಟ್ ಕರೆಂಟ್ ಅಫೇರ್ಸ್ ಓದತ್ತೇನೆ ಅಂದ ತಕ್ಷಣ ಬರೀ ಅದನ್ನ 50 ದಿನ ಓದೋದು 20 ದಿನ ಓದೋದು ನೋ. ಅದ್ರ ಜೊತೆ ನೀವು ಇನ್ನೊಂದು ಸಬ್ಜೆಕ್ಟ್ಗಳನ್ನ ಕವರ್ ಮಾಡ್ಕೊಂತ ಹೋಗ್ಬೇಕು. ನಾ ನೆಕ್ಸ್ಟ್ ವಿಡಿಯೋ ಒಳಗೆ ಟ್ರೈ ಮಾಡ್ತೀನಿ ರೀ. ಮೀನಿಂಗ್ ಕಡಿಮೆ ಟೈಮ್ ಒಳಗ ಯಾವ ತರ ನಾವು ಈ ಒಂದು ವಾಸ್ಟ್ ಸಿಲೆಬಸ್ ನ ಕವರ್ ಮಾಡಬಹುದು, ರಿವಿಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾ ಒಂದು ಸ್ಟ್ರಾಟಜಿ ಅಂಡ್ ನಿಮಗೆ ಟೈಮ್ ಟೇಬಲ್ ರೆಡಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಬಿಕಾಸ್ ನಾ ಸ್ವತಃ ಟೈಮ್ ಟೇಬಲ್ ರೆಡಿ ಮಾಡ್ಕೊಟ್ರೆ ಅದು ನನ್ನ ಟೈಮ್ ಟೇಬಲ್ ಆಗ್ತದ, ಅದನ್ನ ಎಲ್ಲರಿಗೂ ಅಪ್ಲೈ ಆಗಂಗಿಲ್ಲ. ಸೊ ಅಕಾರ್ಡಿಂಗ್ ಟು ನಿಮ್ಮ ಒಂದು ಶೆಡ್ಯೂಲ್ ಪ್ರಕಾರ ನೀವು ಟೈಮ್ ಟೇಬಲ್ ನ ಅಂಡ್ ಒಂದು ಸ್ಟ್ರಾಟಜಿನ ಹೆಂಗ್ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಒಳಗ ಶೇರ್ ಮಾಡ್ತೀನಿ. ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.